ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಜಾತಿ ಗಣತಿ ಬಗ್ಗೆ ನೀವು ನಿನ್ನೆ ಹೇಳಿಕೊಟ್ಟಂದ್ರೆ ಅವ್ರು ಏನಂತಂದ್ರೆ ಇಲ್ಲ ಏನು ಸಂಸದರಿದ್ದಾರೆ ಅವರು ಚರ್ಚೆ ಮಾಡ್ತಾರೆ. ನಾ ಹೇಳಿದ್ದೇನು, ಈ ದೇಶದಲ್ಲಿ ಜಾತಿ ಪದ್ಧತಿ ರಿಸರ್ವೇಶನ್ ಯಾವ ಪಕ್ಷ ಕೈ ಹಚ್ತದನೋ ಆ ಪಕ್ಷ ಈ ದೇಶದಲ್ಲಿ ಉಳಿಯೋದಿಲ್ಲ ಅನ್ಸಕ್ಕಂತ ಮಾತು ಹೇಳಿ. ಮೀಸಲಾತಿಗೆ ಕೈ ಹಚ್ಚದವ್ರು ಇಲ್ಲಿ ಉಳಿಯೋದಿಲ್ಲ ಈ ಸರ್ಕಾರ ಅಂತ ಹೇಳಿ ಯಾವದೇ ಇಲ್ಲ. ಅದು ಮತ್ತೆ ಇದನ್ನ ಬಿಟ್ಟು ನಾ ಏನ್ ಹೇಳಿನಪ್ಪ, ಅವನಿಗೆ ಗೊತ್ತದ ನಮ್ಮ ರಾಜಣ್ಣಗೆ. ಅವ್ರು ನೋಡ್ರಿ, ಅವ್ರ ಬಾಯಿ ಬಂದಾಗ ಹೇಳ್ತಾರೆ. ಅವ್ರು ಜಾತಿ ವರದಿಯನ್ನು ನಾವು ಬೆಂಬಲಿಸ್ತೀವಿ, ಒಕ್ಕಲಿಗರು ಲಿಂಗಾಯತ ವಿರೋಧ ಮಾಡಿದ್ದಾರೆ. ಈಗ ಜಾತಿ ಅದ್ರ ಬಗ್ಗೆ ಅರುಣ್ ಶಾಪುರ್ ಅವ್ರು ಇಷ್ಟೊತ್ತನ ಏನ್ ಹೇಳಿದ್ರು ಅದ್ರ ಸುಮ್ಮನೆ ನೋಡ್ರಿ, ಅದ್ರ ಬಗ್ಗೆ ಬಹಳ ಚರ್ಚೆ ಬೇಡ. ನಾನು ನಿನ್ನೆ ಹೇಳಿದ್ದೇನು ಅಂದ್ರೆ, ನಾನು ಮಾತ್ರ ಈ ರಿಸರ್ವೇಶನ್ ಯಾರು ತೆಗಿತಾರಲ್ಲ ಅವ್ರ ವಿರುದ್ಧ ರಿಸರ್ವೇಶನ್ ಅಲ್ಲ ಸರ್, ಮತ್ತೆ ಜಾತಿ ಗಣತಿ ಜಾತಿ ಗಣಿತ ಹೇಳಿದಲ್ಲ, ಅದು ಸೈಂಟಿಫಿಕ್ ಆಗಿದ್ರೆ ಅದನ್ನ ಒಪ್ಕೋಬೇಕು ಎಲ್ಲರೂ. ನಾನು ಅಷ್ಟೇ ಒಪ್ಕೋತದ. ಮತ್ತೆ ನೀವು ಹೋಗಿ ಎಲ್ಲೆಲ್ಲ ಯಾರ ಪುಷ್ಟೀಕರಿಸ ಹರಿಜನರಿಗೆ ಮುಸಲ್ಮಾನರಿಗೆ ತನ್ನ ತಲೆ ಮೇಲೆ ಕುಂದ್ರೆ ಒಪ್ಕೋತಾರ? ಅದೇನು ಇದ್ರಲ್ಲ, ಅದು ಸೈಂಟಿಫಿಕ್ ಆಗ್ಯದ. ಅದನ್ನ ನೋಡ್ರಿ, ಅಂತವೆಲ್ಲ ಯಾರು ಒಪ್ಕೊಳ್ಳೋದು ನಾವೇ ಅಲ್ಲ. ಅವ್ರ ಕ್ಯಾಬಿನೆಟ್ ನಾಗೆ ಮೆಟ್ಟಿಲ ಹೊಡೆದಾಡ್ತಾ ಇದ್ದಾರೆ. ಸರಿಯಾಗಿದ್ರೆ ಒಪ್ಕೋತೀವಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಅದು ಬಿಟ್ರೆ ಇನ್ನೇನದ? ದಯವಿಟ್ಟು ಬರ್ರಿ. ಈಗ ಲಾರಿ ಮುಷ್ಕರ ಲಾರಿ ಮುಸ್ಕರು ಸ್ಟಾರ್ಟ್ ಆಗ್ಯದ. ಇನ್ನ ಏನೇನು ಸ್ಟಾರ್ಟ್ ಮಾಡ್ಕೋತ ನಡಿ. ಇನ್ನ ಅದು ಅಟ್ಟೆ ಬೆಲೆ ಏರಿಕೆ ವಿರುದ್ಧ ಡೀಸೆಲ್ ಏರಿಸಿದ್ದಾರೆ. ನೋಡ್ರಿ, ಡೀಸೆಲ್ ಏರಿಸುದು ನಮ್ಮ ಕೈಯಾಗಿ ಇರಂಗಿಲ್ರಿ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ಬೆಲೆ ಬಿದ್ದಿಲ್ಲ. ನಾವು ಒಪ್ಕೊಂಡೆ. ಈಗ ನೋಡಿ, ಅದು ಈಗ CST ಇಲ್ಲಿ ಇವ್ರು ಏನ್ ಮಾಡ್ತಾರ, ನಾವು 10 ರೂಪಾಯಿ ಹಾಕಿದ್ವಿ ಅಂದ್ರೆ 12 ರೂಪಾಯಿ ಮಾಡಿರ್ತಾರೆ ಇಲ್ಲಿ ಸ್ಟೇಟ್ ಅಲ್ಲಿ. ನೀವು ನೋಡ್ರಿ, ಎಲ್ಲಾನು ನಮ್ಮ ತಲೆ ಮೇಲೆ ಹಾಕ್ಬೇಡ, ಬರ್ರಿ ಕೆಳಗೆ ಹೋಗೋಣ. ಜನ ಈಗ ಕೇಂದ್ರನೂ ಅದನ್ನ ಮಾಡ್ತಾ ಇದೆ, ರಾಜ್ಯನೂ ಅದನ್ನ ಮಾಡ್ತಾ ಇದೆ. ನೋಡ್ರಿ ಒಂದ್ ದಿವ್ಸ ಆಯ್ತು ಮಾಡ್ಯಾರ ಅಂತ ತಿಳ್ಕೊಳ್ಳೋಣ. ನಾವು ಮಾಡಿದ್ರು ಕೂಡ ಜನರಿಗೆ ಆಪತ್ತು ಮಾಡಿಲ್ಲ. ನಾವು 4 ರೂಪಾಯಿ ಕಲೆಕ್ಟ್ ಮಾಡಿದ್ರು ಕೂಡ 4 ರೂಪಾಯಿ ನಾವು ಸೋರಿಕೆ ಮಾಡಿದೀವಿ. ಎಲ್ಲಿ? ಅಭಿವೃದ್ಧಿಯ ವಿಷಯದಲ್ಲಿ. ಇಂದವ ಎಂದಾದ್ರೆ ರೋಡ್ ಮಾಡಿದ್ರ? 75 ವರ್ಷ ರಾಜಕಾರಣ ಮಾಡಿದ್ರು ಈ ದೇಶದಲ್ಲಿ. ಒಂದು ರೋಡ್ ಮಾಡಿದ್ರ? ಹೇಳ್ರಿ ನೋಡೋಣ. ಒಂದು ವಿಮಾನ ನಿಲ್ದಾಣ ಕಟ್ಟಿದ್ರ? ಒಂದು ಬ್ರಿಡ್ಜ್ ಮಾಡಿದ್ರ? ನೋಡ್ರಿ, 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಮೆಚ್ಚಬೇಕು ಈ ದೇಶದಲ್ಲಿ ಇರ್ತಾರೆ. ನೋಡ್ರಿ, ಎಂತಿಂತ ಬ್ರಿಡ್ಜ್ಗಳ್ರಿ, ವರ್ಲ್ಡ್ ಕ್ಲಾಸ್ ಬ್ರಿಡ್ಜ್ಗಳು. ನೋಡ್ರಿ, ನೀವು ಸುಮ್ಮನೆ ಅದ ಅಂತ ಹೇಳಿ ಮಾತಾಡೋದು ಬೇಡ. ನಿಮ್ ಕೈ ಮುಗಿತೀರಿ. ನಮ್ಮ ಸರ್ಕಾರ ಮಾಡಿರೋಂಥ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ನಾವು ಒಪ್ಕೋತೀನ. ಪಬ್ಲಿಕ್ ಮೇಲೆ 10 ರೂಪಾಯಿ ಬರ್ಡನ್ ಆಗಿರ್ಬೋದು, ಆದ್ರೆ ನಮ್ಮ ಕಿಶ ತುಂಬಿಕೊಳ್ಳಕ್ ನಾವು ಬರ್ಡನ್ ಮಾಡಿಲ್ಲ. ಜನ ಈ ಹಲ್ಕಟ್ರಿ ಏನ್ ಮಾಡ್ತಾರೆ ಇವರು? ಎಲ್ಲ ದುಡ್ಡು ತಿಂತಿಂದು ಕಿಶ ತುಂಬಿಕೊಳಕ್ ಮಾಡ್ಲಕತ್ತಾರೆ. 70 ವರ್ಷ ಹಿಂದ ಕೇಂದ್ರ ಸರ್ಕಾರದಲ್ಲಿ ಅದೇ ಮಾಡಿದ್ರು. ಏನ್ ಮಾಡಿದ್ರು? ಒಂದು ರೋಡ್ ಮಾಡಿದ್ರ ಹಿಂದೆ 70 ವರ್ಷ ನೋಡ್ರಿ. ಇದೇನು ಮೋದಿ ಅವ್ರ ಹೆಣದ ಮೇಲೆ ಎಲ್ಲಾನು ಮಾಡ್ಲಾಕ? ಅದೇ 70 ವರ್ಷ ಮೋದಿ ಅವ್ರು ಮಾಡಿದ 10 ವರ್ಷದ ಕೆಲಸ 70 ವರ್ಷ ಮಾಡಿದ್ರೆ ಇವತ್ತು ದೇಶ ಎಲ್ಲಿರ್ತಿತ್ತು? ಇವತ್ತು ಅವನು ಅಮೆರಿಕದವ್ರು ಇರ್ತಿದ್ದಿಲ್ಲ. ಇಂಡಿಯನ್ ಬಾಸ್ ಆಗಿರೋದು ಅದೆಲ್ಲ ನೋಡ್ರಿ. ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ನೀವು ಕೈ ಮುಗಿತೀನಿ ಸಾಕು. ನಾನು ಪಾಲ್ಗೊಳ್ತೀನಿ. ಎಲ್ಲಾ ನಮ್ ಜನನು ಬರ್ತಾನೆ. ನನ್ನ ಕ್ಷೇತ್ರದ ಜನ 10,000 ಗಟ್ಟಲೆ ಬರ್ತಾರ. ಆದ್ಮೇಲೆ ನೀವು ಮೋದಿ ಅವ್ರು ಭೇಟಿಯಾಗಿದ್ರಿ, ಏನ್ ನೋಡ್ರಿ, ಅದಕ್ಕೆ ನೋಡ್ರಿ, ನಾನು ಅವನಿಗೆ ತಗಿನತ್ತು ಹೇಳಿಲ್ಲ, ಯಡಿಯೂರಪ್ಪ ಹೇಳಿಲ್ಲ. ಅದು ಪಕ್ಷದ ನಿರ್ಣಯ ಮಾಡ್ಯಾರಪ್ಪ. ಯಾಕೆ ತೆಗೆದ್ರು ಅಂತ ಅವ್ರಿಗೆ ಕೇಳ್ರಿ. ಇಲ್ಲ, ಅವ್ರ ಕೇಳ್ರಿ, ಹೇಳ್ತಾರ. ಮತ್ತೆ ನಾವು ಹೋಗಿದ್ದು ಎದಕ್ಕ ಅಂದ್ರೆ ನನ್ನ ಅಭಿವೃದ್ಧಿ ಕೆಲಸ. ಎದಕ್ಕ ಅಂದ್ರ ಇಂಡಿ ಮತ್ತು ಸಿಂದಗಿನಲ್ಲಿ ಕೆನಾಲ್ಗಳು ಹಾಳಾಗ್ಯಾವ. ಇವತ್ತು 25 ವರ್ಷ 30 ವರ್ಷ ಆಯ್ತು ಕೆನಾಲ್ ರಿಪೇರಿ ಆಗಿಲ್ಲ. ಆ ರಿಪೇರಿಗೆ ನನಗೆ 250 ಕೋಟಿ ರೂಪಾಯಿ ಬೇಕಾಗಿದೆ. ಆ ರೂಪಾಯಿ ಕೊಡ್ರಿ ಅಂತ ಹೇಳಿ ನಾ ಕೇಳಕ್ ಹೋಗಿದ್ದೆ. ಅವ್ರು ಏನ್ ಹೇಳಿದ್ರು, ನೋಡ್ರಿ ರಮೇಶ, ಇದು ಕೇಂದ್ರ ಸರ್ಕಾರದಿಂದ ನಾವು ಮಾಡ್ತಿದ್ದ, ಇದು ಸ್ಟೇಟ್ ಸಬ್ಜೆಕ್ಟು. ನೀವು ಇನ್ನೊಂದಿಟ್ಟು ಹೋಗಿ ಸಿದ್ದರಾಮಯ್ಯನಿಗೆ ಬುದ್ಧಿ ಹೇಳುವ ಅವನಿಗೆ ಅಂತ ಹೇಳಿ. ಸರ್, ಈಗ ಬಿಜಾಪುರಕ್ಕೆ ಅದು ಏನಾಯ್ತು, ಅದು ಹೋಗಿ ಭೇಟಿ ಅದ. ಅದು ರಾತ್ರಿನೇ ನನಗೆ ರಾತ್ರಿ 11 ಗಂಟೆ ಫೋನ್ ಬಂತು. ನಾವು 8 ದಿವಸ ಮುಂಚೆನೆ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದ ಪ್ರಧಾನಮಂತ್ರಿದು. ಅದು ಆಯ್ತು, ಇವತ್ತು ಕೊಡ್ತೇವೆ ನಾ ಏನು ಕೇಳಿದ್ದಲ್ಲ. ರಾತ್ರಿ 11 ಗಂಟೆ ಇವರು ಬಸವನಗೌಡ ಎಕ್ಸ್ಪೆಲ್ ಮಾಡಿದ್ಮೇಲೆ ರಾತ್ರಿ 11 ಗಂಟೆಗೆ ನಾನು ಫೋನ್ ಬಂತು. ಇವತ್ತು ನಾಳೆ 11 ಗಂಟೆ 15 ನಿಮಿಷಕ್ಕೆ ನಿಮ್ಮ ಮೀಟಿಂಗ್ ಇದು ಫಿಕ್ಸ್ ಆಗ್ಯದ, ನೀವು ಬರ್ರಿ ಅಂತ ಹೇಳಿದ್ರು. ಮತ್ ನಾ ಬಿಡ್ಲೆ, ನನ್ನ ಅಭಿವೃದ್ಧಿ ಕೆಲಸ ಕೇಳವ ನಾನು. ಈ ಗೌಡ್ರ ನಾ ಎಲ್ಲಿ ಇಲ್ಲಪ್ಪ, ಇಲ್ಲ ಸತ್ಯವಾಗಿ ಹೇಳ್ತೀನಿ. ಅದೇನು ಮಾತಾಡಿಲ್ಲ. ಬರೀ ಆ ಕೆನಾಲ್ ಬಗ್ಗೆ ನನಗೆ ದುಡ್ಡು ಬೇಕು 250 ಕೋಟಿ ಅಂತ ಕೇಳಿ ಅಷ್ಟೇ. ಓವರ್ ಬ್ರಿಡ್ಜ್ ಒಂದು ಬೇಕಾಗಿ ಬಿಜಾಪುರಕ್ಕೆ. ಓವರ್ ಬ್ರಿಡ್ಜ್
ಒಂದೇ ಭಾರತ್ ಟ್ರೈನ್ ಕೂಡ ಹೋಗಿ ಒಂದೇ ಭಾರತ ಟ್ರೈನ್ ಎಲ್ಲರಿಗಿಂತ ಮೊದಲು ಮಗ ನಾನೇ ಬಿಡಿಸ್ತಿದ್ದೆ ಪ್ರಧಾನಮಂತ್ರಿಗೆ ಹೇಳಿ. ಅಲ್ಲಿ ಏನಾಗಿದೆ ಅಂದ್ರೆ ಟ್ರ್ಯಾಕ್ ಸರಿ ಇಲ್ಲ. ಟ್ರ್ಯಾಕ್ ಸರಿ ಇಲ್ಲ, ಏನ್ರ ಹೆಚ್ಚು ಕಡಿಮೆ ಆದ್ರೆ ಸಾವಿರಾರು ಗಟ್ಟೆ ಜನರು ಟ್ರ್ಯಾಕ್ ಸರಿ ಆಗುತ್ತಾನ ಬಿಡೋದಿಲ್ಲ. ಟ್ರ್ಯಾಕ್ ಸರಿ ಆದ್ಮೇಲೆ ನಾ ಬಿಡಿಸುವ ವ್ಯವಸ್ಥೆ ಖಂಡಿತ ಮಾಡ್ತೀನಿ. ಆಮೇಲೆ ಈಗ ವಿಮಾನ ನಿಲ್ದಾಣದ್ದು ಸ್ಟೇ ಅದ, ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ತಂದಾರೆ. ಯಾರು ಇದು ಎಂತದದು ಪರಿಸರ ಇಲಾಖೆದು ಸ್ಟೇ ಬಂದದ, ಅದನ್ನು ಬೇಗ ಮುಗಿತದ. ಆಮೇಲೆ ಇಲ್ಲಿ ಗಣಪತಿ ಗಜಾನನ ನಗರ ಯಾವ್ದದು, ಈ ಗಣೇಶ್ ನಗರ, ಅಲ್ಲಿ 70 ಕೋಟಿ ರೂಪಾಯಿ ಒಂದು ಬ್ರಿಡ್ಜ್ ಬರ್ತಾ ಇದೆ, ಅದನ್ನ ಪೂಜೆ ಮಾಡೋ. ಅದನ್ನೇ ಕೇಳಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.